ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ನೋಡ್ರಿ, ನಮ್ಮ ಮನೇಲಿ ವಿಘ್ನೇಶ್ವರ ಹಿಂಗೆ ಎಂಟ್ರಿ ಕೊಟ್ಟ. ನಮ್ಮ ಸುನಿಲ್ ಫಸ್ಟ್ ಟೈಮ್ ತನ್ನ ಕೈಯಿಂದ ವಿಘ್ನೇಶ್ವರನ್ನ ಮನ್ಯಾಗ ಇಟ್ಟಿರೋದಂತ. ಯಾವಾಗಲೂ ರಜಾ ಇಲ್ಲ ಅಂತಿದ್ದ. ಮತ್ತು ಈ ವರ್ಷ ಅಂತೂ ಬಂದಾನ, ಅವನ ಕೈಯಿಂದ ವಿಘ್ನೇಶ್ವರನ ಇಟ್ಟಾನ. ನೋಡ್ರಿ, ಎಂಟ್ರಿ ಆಗೋ ಮುಂದೂ ಪೂಜೆ ನಾ ಮಾಡಿದ್ದೆ. ಆಮೇಲೆ ಮನೆಗೆ ಒಳಗೆ ತಗೊಂಡು ಬಂದಾದಮೇಲೆ ಅವನು ಪೂಜೆ ಮಾಡಿದ. ಪೂಜೆ ಎಲ್ಲ ಮಾಡಾದಮೇಲೆ ನಮ್ಮ ಅಮ್ಮಾರು ನಾವೆಲ್ಲರೂ ಸೇರಿ ಮಂತ್ರ ಹೇಳಿ ಪೂಜೆ ಮಾಡಿಸಾತಿದ್ರು. ಅಂದ್ರೆ ಹಾಡು, ವಿಘ್ನೇಶ್ವರನ ಹಾಡೆಲ್ಲ ಹೇಳಿ. ನಮಗಂತೂ ಹಾಡು ಬರಲ್ಲ ಅಂದ್ವಿ, ಆದರೂ ಬುಕ್ ತೊಗೋರಿ ಹೇಳ್ರಿ ಅಂತ ಅಂದರು. ನಮ್ಮ ಸುನಿಲ್ ಕಾಯಿ ಹಿಡ್ಕೊಂಡಿದ್ದ, ನಾನು ಆರತಿ ಹಿಡ್ಕೊಂಡಿದ್ದೆ. ನೋಡ್ರಿ, ಹೇಳಕ್ಕೆ ಅಂತಂದು ಹೇಳಿ ಬುಕ್ ಕೊಟ್ರು ನಮಗೆ. ನಮಗೆ ಬರಲ್ಲ ಅಂದ್ವಿ, ಆದರೂ ಹೆಂಗಾದರೂ ಹೇಳ್ರಿ ಅಂತಂದ್ರೆ ನಮಗೆ ಬಂದಂಗೆ ನಾನು ಚೇತನ ಹಾಡು ಹೇಳಿದ್ವಿ. ನಾವು ಹೇಳಾದ್ಮೇಲೆ ನಮ್ಮ ಅಮ್ಮಾರು ಮಂತ್ರ ಹಾಡು ಎಂಥ ಮಸ್ತ್ ಹೇಳ್ತಾರೆ ರೀ. ಸ್ವಲ್ಪ ವ್ಯಾಲ್ಯೂಮ್ ಕೊಡ್ತೇನೆ ಅವ್ರದ್ದು ಹೇಳೋ ಮುಂದೆ ಕೇಳ್ರಿ. ಇಷ್ಟು ಹಿಂಗಂತೀರಿ, ಒಂದು 15-20 ನಿಮಿಷ ಮಾಡ್ತೇವೆ ನಾವು ಅವ್ರ ಮನೆಯಾಗ ಪೂಜೆ ಏನಾರ ಮಾಡಕತ್ರ. ಅಷ್ಟು ಚಂದ ಮಂತ್ರ ಹೇಳ್ತಾರೆ ಅವರು. ಅವ್ರ ಮಂತ್ರ ಕೇಳುವಾಗ ಸ್ವಲ್ಪ ನಂದು ವಾಯ್ಸ್ ಬರಲ್ಲ, ಅವ್ರದ್ದು ವಾಯ್ಸ್ ಹಾಕೇನಿ. ಜಾಸ್ತಿ ಏನು ಹಾಕಿಲ್ಲ, ಸ್ವಲ್ಪ ಹಾಕೇನಿ ಅಷ್ಟೇ. ಕೇಳ್ರಿ. अमृतहस्ताय विद्महे महाशक्तिनेत्राय धीमहि तन्नो प्रचोदयात् सुवर्णरुष्टं कुर्मे श्रीधान्यरुद्रं कुर्मे श्री कल्याणरुद्रं कुर्मे श्री ज्योतिरुद्रं कुर्मे. ಮನೆಯೊಳಗೂ ಇಟ್ಟಿದ್ವಿ ಗಣಪತಿನ. ನಮ್ಮದು 3 ಫ್ಯಾಮಿಲಿ ಅಲ್ಲ, 3 ಫ್ಯಾಮಿಲಿ ಒಳಗೂ ಇಟ್ಟಿದ್ವಿ. ಆ್ಯಕ್ಚುಲಿ 4 ಫ್ಯಾಮಿಲಿ. ಒಬ್ಬರು ಧಾರವಾಡದಾಗ ಇರ್ತಾರೆ, ಅವರು ಕೂಡ ಅಲ್ಲಿ ಧಾರವಾಡದಾಗ ಇಡ್ತಾರೆ ನಮ್ಮ ಮಾಮಾರು. ಇದು ನಮ್ಮ ಚಂದ್ರಮಾಮನ ಮನೆ ಗಣಪತಿ. ಆ್ಯಕ್ಚುಲಿ ಆ ಕಡೆ ಈ ಕಡೆ ಸೇಮ್ ಟು ಸೇಮ್ ವಿಘ್ನೇಶ್ವರನ್ ಮಾಡಿದ್ವಿ. ರೆಡಿ ಕೂಡ ಸೇಮ್ ಟು ಸೇಮ ಮಾಡಿದ್ರು. ನಮ್ಮದೆಲ್ಲ ವೀಡಿಯೋ ಮಾಡಿದ್ದು ಈಕಿನ ಪೂರಿ ಅಂತೇವೆ ಈಕಿಗೆ. ಪೂರಿ ನೋಡ್ರಿ, ನಮ್ಮದೆಲ್ಲ ವೀಡಿಯೋ ಆಕಿನ ಮಾಡಿದ್ಲು. ಮತ್ತು ಅವ್ರ ಮನೆಯೊಳಗೂ ಹಿಂಗೆ ಸೇಮ್ ಎಲ್ಲ ಮಂತ್ರ ಹೇಳಿ ಪೂಜೆ ಮಾಡಿದ್ವಿ. ಆ್ಯಕ್ಚುಲಿ ಇದು ನಮ್ಮ ಮನೆ. ನೋಡ್ರಿ, ನನಗೂ ಕನ್ಫ್ಯೂಸ್ ಆಗೈತಿ. ಇದು ನಮ್ಮ ಮನೆ. ಇನ್ಮೇಲೆ ಇದು ನೋಡ್ರಿ ನಮ್ಮ ಚಂದ್ರಮಾಮರ ಮನೆಗೆ ವಿಘ್ನೇಶ್ವರ. ನನಗೆ ಕನ್ಫ್ಯೂಸ್ ಆಗೈತಿ, ನೀವು ಕನ್ಫ್ಯೂಸ್ ಆಗ್ಬೇಡ್ರಿ. ಮತ್ತು ಅಲ್ಲಿ ಬಾಗಿಲು ಪಡ್ದೆ ಕಾಣಿಸ್ತೈತೆ ನೋಡ್ರಿ, ಅದು ನಮ್ಮ ಚಂದ್ರಮಾಮರ ಮನೆ. ಇವ್ರು ನಮ್ಮ ಮಾಮಾರು, ನಮ್ಮಮ್ಮ. ಇದು ನಮ್ಮ ದೊಡ್ಡ ಮಾಮಾರ ಮನೆಯೊಳಗೆ ಇಟ್ಟಿದ್ದು ವಿಘ್ನೇಶ್ವರ. ಅಲ್ಲಿ ಹೆಂಗೆ 3 ಮನೆಯೊಳಗೂ ಸೇಮ್ ಮಂತ್ರ ಹೇಳಿ, ಸೇಮ್ ಒಂದೇ ಮನೆ ಅಂತಲ್ಲ, 3 ಮನೆಯೊಳಗೂ ಸೇಮ್ ಮಂತ್ರ ಹೇಳಿ, ಸೇಮ್ ಎಲ್ಲರೂ ಹಂಗೆ ಪೂಜೆ ಮಾಡಿ ಆರತಿ ಮಾಡಿ ಅಕ್ಕಿ ಕಾಳು ಹಾಕಿದ್ವಿ. ನಮ್ಮ ದೊಡ್ಡ ಮಾವಾರು ಇದ್ರ ಕಡ್ಡಿ ತಂದಿದ್ರು, ಚುಚೇಂದ್ರ ಕಡ್ಡಿ ಇದ್ರನ್ನ ಗಣಪನ ಹಬ್ಬ ಅಂತ ನಾನು ಅನ್ಕೊಂತೀನಿ. ಎಲ್ಲ ಆಗಿ ಮೇಲೆ ಒಂದು ಸ್ಮಾಲ್ ಅಂತಂದು ರೀಲ್ಸ್ ಮಾಡೇವಿ. ರೀಲ್ಸ್ ಪಾರ್ಟ್ನರ್ ಪೂರಿ ಜೊತೆಗೆ ಅಪ್ಲೋಡ್ ಮಾಡಿ ಮೇಲೆ ನೋಡ್ರಿ. ಆ್ಯಂಡ್ ಫುಲ್ ನಮ್ಮ ಲಾಗ್ ನೋಡಿದರು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಲಾಗ್ ಗೈಸ್.